ಸ್ವಾಮಿ ದೂತರಾಯ ಅಂತ ಈ ಕ್ಷೇತ್ರ ಪಾಲಕ, ಈ ಕ್ಷೇತ್ರಕ್ಕೆ ಒಬ್ಬ ಅಧಿಪತಿಯವರು. ಇಲ್ಲಿ ಮೈಲಾಲಿಂಗೇಶ್ವರ ಗಂಗೆ ಮಳವನಲ್ಲಿ ಅಭಯ ತಕ್ಕೊಂಡು ಅತಿ ಕಠಿಣ ಮಾಟ್ಲಾಗಿರ್ಲಿ, ಗಾಳಿ ಪೀಡೆ ಪಿಚಾತಿಗಳಾಗಿರ್ಲಿ, ಯಾವುದೇ ಆದರೂ ಕೂಡ ಈ ಭಗವಂತನ ಒಂದು ಪವಾಡದಿಂದ ಹೊರಗಡೆ ಒಂದು ಅಷ್ಟತಡೆ ಅಂತ ಹೊಡಿತಾರೆ. ಆ ತಡೆಕಟ್ಟನ್ನು ಹೊಡೆದು ಆ ಸ್ವಾಮಿ ಒಂದು ಆಶೀರ್ವಾದ ಮಾಡಿದ್ರೆ ಸಕಲ ದೋಷಗಳು ಪರಿಹಾರ ಆಗುತ್ತೆ ಅಂತ ಪವಾಡ ಪುರುಷನಾದ ಈ ಕ್ಷೇತ್ರದಲ್ಲಿ ಐಕ್ಯವಾಗಿದ್ದಾನೆ. ಯಾರ್ಯಾರು ಯಾವ್ಯಾವ ಕಷ್ಟಕ್ಕೆ ಬಂದಿದ್ದಾರೆ, ಏನೇನು ಮಾಡಬೇಕು, ಯಾವ್ಯಾವ ತಡೆಕಟ್ಟೆ ಹೊಡಿಬೇಕು, ನನಗೆ ಎಷ್ಟು ಬಲಿಗಳು ಕೊಡಬೇಕು ಅಂತ ಅವನೇ ಬರೆದು ಕೇಳ್ಕೊತಾನೆ. ಅಷ್ಟು ಬಲಿ ಕೊಟ್ಟು ಸಂಕಲ್ಪ ಮಾಡಿದ್ರೆ ಅವನ ಇಷ್ಟಾರ್ಥಲ್ಲ ನೆರವೇರುವಂಥ ಶಕ್ತಿ ಈ ಭೂತರಾಜನಲ್ಲಿ ಐಕ್ಯವಾಗಿರುತ್ತದೆ. ಅಮಾವಾಸ್ಯೆ ಪ್ರತಿ ಹುಣ್ಣಿಮೆ ದಿನ ಮಕ್ಕಳ ಸಂತಾನಕ್ಕಾಗಿರ್ಬೋದು, ಅಥವಾ ಗಂಡ ಹೆಂಡತಿರ ಕಲಹಕ್ಕಾಗಿರ್ಬೋದು, ಕೋರ್ಟ್ ವಿಚಾರ ಆಗಿರ್ಬೋದು, ಅಥವಾ ಅಂತಕ್ಕಂಥ ವ್ಯಾಜ್ಯದ ವಿಚಾರ ಆಗಿರ್ಬೋದು, ಭೂಮಿ ಸಮರ್ಪಟ್ಟ ವಿಚಾರ ಆಗಿರ್ಬೋದು, ಯಾವುದೇ ಇದ್ರೂ ಕೂಡ ಕಾಯಿ ದೀಪನ ತುಪ್ಪ ದೀಪನ ಹಚ್ಚಿದ್ರೆ ಈ ಭಗವಂತ 100ಕ್ಕೆ 200 ಭಾಗ ಅವರ ಕೆಲಸನ ಮಾಡಿಕೊಡ್ತಾನೆ. ಪ್ರತಿ ದೋಣಿ ಸೇವೆ ಕೂಡ ನಮ್ಮಲ್ಲಿ ಪ್ರತಿ ಹುಣ್ಣಿಮೆಯಲ್ಲಿ ಮಾಡ್ತಾ ಇರ್ತೀವಿ. ಅದು ಮೈಲಾಲಿಂಗಪ್ಪನ ದೋಣಿ. ಆ ಹುಣ್ಣಿಮೆಯಲ್ಲಿ ಗೊರಪ್ತಿರ ದೋಣಿ ಆಡಲೇಬೇಕು, ದೋಣಿ ತುಂಬಲೇಬೇಕು, ದೋಣಿ ಸೇವೆನ ಆಡಲೇಬೇಕಾಗುತ್ತೆ. ಪ್ರತಿ ಹುಣ್ಣಿಮೆಯಲ್ಲೂ ಕೂಡ ದೋಣಿ ಸೇವೆ ಇರ್ತದೆ. ದೋಣಿ ಸೇವೆ ಅಂದರೆ ಅವನಿಗೆ ಪ್ರಿಯವಾದದ್ದು ದೂತಪ್ಪನಿಗೆ. ಮೈಲಾಲಿಂಗಪ್ಪ ಅಂದರೆ ಭಾರಿ ಇಷ್ಟ ದೂತಪ್ಪನಿಗೆ. ಅದರಿಂದ ದೋಣಿ ಸೇವೆ ಅವನು ಆಡಕ್ಕೆ ನಿಂತ್ಕೋತಾನೆ ಜನಗಳ ಮಧ್ಯೆ. ಈ ಗೊರಪ್ತರ ಮಧ್ಯ ಅವನು ಆವೇಶ ತುಂಬಿಕೊಂಡು ದೋಣಿ ಸೇವೆನ ಹಾಡ್ತಾನೆ. ಪ್ರತಿಯೊಂದರಲ್ಲೂ ನೀವು ನೋಡಿರ್ಬೋದು ಅದನ್ನ. ಅಷ್ಟು ಆವೇಶಪೂರ್ವಕವಾಗಿ ಆಡಿ ಸಕಲ ಭಕ್ತಾದಿಗಳು ಆ ದೋಣಿ ಸೇವೆಯಲ್ಲಿ ಆಶೀರ್ವಾದ ಮಾಡಿ ಗೊರಪ್ತರಿಗೆ ಏನಾದ್ರು ತೊಂದರೆಗಳಾದಂಥದ್ದಲ್ಲಿ ಒಂದು ಕಾಯಿ ಹಿಡಿತದ್ದು ಕಾಯಿನ ಹೊಡೆದು ಅವ್ರ ಕಷ್ಟನ ಪರಿಹಾರ ಮಾತಾಡೋ ಶಕ್ತಿ ಆ ದೂತರಾಜನಲ್ಲಿದೆ.